ನಿಮಗೆಲ್ಲ ಗೊತ್ತಿದೆ, ನಮ್ಮ ಯಾರಲ್ಲಿ ಕೂಡ ಅಪಸ್ವರ ಇಲ್ಲ. ಆದ್ರೆ ಪ್ರತಿಯೊಬ್ಬರಲ್ಲಿ ಸ್ವಲ್ಪ ಆಸೆ ಇರುವುದು ಸಹಜ. ಆದ್ರೆ ಆ ಆಸೆ ದುರಾಸೆ ಅಲ್ಲ. ನಾನಿವತ್ತು ಒಂದು ಮಾತನ್ನ ಪತ್ರಕರ್ತರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಸೋಲನ್ನು ಅನುಭವಿಸಿದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ 20 ವರ್ಷದ ಲಾಭ ಪಡೆದಿರ್ತಕ್ಕಂಥ ಬಿಜೆಪಿಯವರು ಈ ಬಿಜಾಪುರ ಜಿಲ್ಲೆಗೆ, ಅವಿಭಾಜ್ಯ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಬಾಗಲಕೋಟೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅದನ್ನು ಯಾಕೆ ನೀವು ವಿಮರ್ಶನೆ ಮಾಡೋದಿಲ್ಲ? ನಾನು ಒಂದು ಮಾತನ್ನ ಅವ್ರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 1997ರಿಂದ ಇಲ್ಲಿವರೆಗೆ ಸತತವಾಗಿ 300 TMC ನೀರು ಸಮುದ್ರಕ್ಕೆ ಹರಿದು ಹೋಗ್ತದೆ. ಅದು ಬಾಗಲಕೋಟೆಗೂ ಸಿಗ್ತಾ ಇಲ್ಲ, ಬಿಜಾಪುರಕ್ಕೂ ಸಿಗ್ತಾ ಇಲ್ಲ. ಈ 2 ಜಿಲ್ಲೆ ಅದರಿಂದ ವಂಚಿತರಾಗಿ ಜೀವನವನ್ನ ಸಾಗಿಸ್ತಾ ಇಲ್ಲ. ಈ ವಿಚಾರ ಕೇಂದ್ರ ಸರ್ಕಾರದಲ್ಲಿ ಧ್ವನಿ ಎತ್ತಲಿಕ್ಕೆ ಒಬ್ಬರಿಗೆ 20 ವರ್ಷ ಅಧಿಕಾರ ಕೊಟ್ಟರು, ಇನ್ನೊಬ್ಬರಿಗೆ 25 ವರ್ಷ ಅಧಿಕಾರ ಕೊಟ್ಟರು. ಅವರು ಒಂದು ದಿವಸ ಕೂಡ ಲೋಕಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ನಾನು ನಿಮಗೆ ಕೇಳ್ತೀನಿ, ಅಕಸ್ಮಾತ್ ಇವರು ಧ್ವನಿ ಎತ್ತಿದ್ರೆ ಈ ಬಿಜಾಪುರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆ ನಂದನವನ ಆಗ್ತಿತ್ತು ಅಂದ್ರೆ ಅದು ತಪ್ಪಾಗಿತ್ತಿಲ್ಲ ಅಂತ ನಾನು ಹೇಳಬೇಕಾಗ್ತದೆ.